ಇತಿಹಾಸದ ಪುಟವನ್ನು ತೆರೆದು ನೋಡಿದಾಗ ಯಾರ್ಯಾರು ಬಲ್ಲವರ ಸಂಘವನ್ನು ಮಾಡಿದಾರೋ, ಯಾರು ಸತ್ಯವಂತರ ಸಂಘವನ್ನು ಮಾಡಿದಾರೋ ಅವರ ಬದುಕು ಹೂವಿನಂಗ ಅರಳಿ ನಿಂತದ. ಅಷ್ಟೇ ಅಲ್ಲ, ಸುತ್ತಮುತ್ತೆಲ್ಲ ಜ್ಞಾನದ ಸುವಾಸವನ್ನು ಹರವ್ಯದ. ಯಾರ್ಯಾರು ದುರ್ಜನರ, ದುರ್ವಿಚಾರಿಗಳ, ದುಷ್ಟರ ಸಂಘವನ್ನು ಯಾರು ಮಾಡಿದಾರಲ್ಲ ಅವರ ಬದುಕು ಹೇಳ ಹೆಸರು ಇರಲಾರ್ದಂಗೆ ಹೋಗ್ಯದ. ಅದಕ್ಕೆ ಗೊತ್ತಿರಬೇಕು ಮನುಷ್ಯನಿಗೆ, ನಮ್ಮ ಬದುಕಿನೊಳಗೆ ಶಾಂತಿ ಉಂಟಾಗಬೇಕಾಗಿತ್ತು ಅಂದ್ರೆ ಸಜ್ಜನರ ಸಂಘವನ್ನು ಮಾಡೋದು. ಮಾಡಿಲ್ಲೇನು? ಇದ ಕಲ್ಯಾಣ ನಾಡಿನೊಳಗೆ ಒಬ್ಬ ಹೆಣ್ಮಗಳಿದ್ದಳು, ಸೂಳೆ ಸಂಕವಿ ಅಂತ ತಿಳ್ಕೊಂಡು. ಅದೇ ಕಲ್ಯಾಣದೊಳಗೆ ಒಂದು ಕಡೆಗೆ ಅನುಭವ ಮಂಟಪದೊಳಗೆ ಶರಣರ ಸಂಘ ನಡೀತಿತ್ತು, ಸತ್ಸಂಗ ನಡೀತಿತ್ತು. ಮತ್ತೊಂದು ಕಡೆಗೆ ಅನಾಚಾರ